ಪುಟ್ಟರಾಜ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಫೈನ್ ಸರ್. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ನಿಮಗೆ ಸ್ವಾಗತ. ಸೊ ಫಸ್ಟ್ ಸಿನಿಮಾಗೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ, ಸೊ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಒಂದು ಒಳ್ಳೆ ಕಂಟೆಂಟ್, ಒಂದು ಟೈಟಲ್ ತುಂಬ ಕ್ಯಾಚ್ ಆಗಿದೆ. ಹೇಗೆ ಇಂಟ್ರೋ ಆದರೆ ಹೇಗೆ ನಿಮಗೆ ಅಪ್ರೋಚ್ ಆಯಿತು? ಏನು ಒಪ್ಕೊಳ್ಳೋ ಕಾರಣ ಆಯಿತು ನಿಮಗೆ? ನಾನು ಈ ಚಿತ್ರ ಮಾಡಬೇಕಾದ ಕಾರಣ ನನ್ನ ಗುರುಗಳು, ನಾನೇನು ದೈವ ಸ್ವರೂಪಿ ಅಂತ ನಂಬಿದ್ದೀನಿ. ಅವರು ನಾವು ಹೀಗೆ ಚರ್ಚೆ ಮಾಡ್ತಾ ಇರಬೇಕಾದ್ರೆ, ಹಲವಾರು ವಿಷಯಗಳನ್ನ ಚರ್ಚೆ ಮಾಡಬೇಕಾದ್ರೆ ನೀವು ಒಂದು ಸಿನಿಮಾ ಮಾಡಿ ಅಂತ ಹೇಳ್ತಾರೆ. ನಾನು ಸಿನಿಮಾದಲ್ಲಿ ಆಸಕ್ತಿ ಇಲ್ಲ, ಬೇಡ, ಇಲ್ಲ ನೀವು ಒಂದು ಸಿನಿಮಾ ಮಾಡಿ 15 ಸಿನಿಮಾ ಮಾಡ್ಬೋದು ಅಂತ ಹೇಳ್ತಾರೆ. ಆ ಚರ್ಚೆ ಮಾಡೋ ಸಂದರ್ಭದಲ್ಲಿ ನಮ್ಮ ಈ ಚಿತ್ರದ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ ಫೋನ್ ಮಾಡ್ತಾರೆ. ಆ ಫೋನ್ ಮಾಡಿದಾಗ ನಾನು ಹೇಳ್ತೀನಿ, ನಮ್ಮ ಗುರುಗಳೇ ನೋಡಿ, ಒಬ್ಬರು ಡೈರೆಕ್ಟ್ರು ಫೋನ್ ಮಾಡ್ತಾ ಇದ್ದಾರೆ, ಆತನ ಹತ್ರ ಸಿನಿಮಾ ಮಾಡಿಸಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಾಳೆ ನಮ್ಮ ಆಫೀಸಿಗೆ ಬಾ ಶ್ರೀನಿವಾಸ್, ಮಾತಾಡೋಣ ಅಂತ ಹೇಳ್ತೀನಿ. ನೆಕ್ಸ್ಟ್ ಡೇ ಶ್ರೀನಿವಾಸ್ ಕುಮಾರ್ ಬಂದಾಗ, ನೋಡಿ ಇಷ್ಟು ದಿನ ನೀವು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಸಿನಿಮಾಗಳು ಮಾಡಿದ್ದೀರಾ, ನಿಮ್ಮನ್ನು ಡೈರೆಕ್ಟ್ರು ಮಾಡ್ತೀನಿ, ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಅವರು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. 1-2-3 ಕಥೆಗಳು ಹೇಳ್ತಾರೆ. ಅದೆಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ ಇರುತ್ತೆ. ಇದು ಬೇಡ ಶ್ರೀನಿವಾಸ್, ಒಳ್ಳೆ ಬೇರೆ ಒಂದು ಬಜೆಟ್ ಮಾಡಿ, ಬಜೆಟಲ್ಲಿರ್ತಕ್ಕಂಥ ಸಿನಿಮಾ ಮಾಡೋಣ ಅಂದಾಗ ಅವರು ಅಜಯ್ ಕುಮಾರ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಅಜಯ್ ಕುಮಾರ್ ನಿಮಗೆಲ್ಲ ತಿಳಿದಿರುವಂತೆ ಚಿತ್ರರಂಗದಲ್ಲಿ ತುಂಬ ಹಿಟ್ ಸಿನಿಮಾಗಳನ್ನ ಕೊಟ್ಟಂಥ ಕಥೆಗಾರ, ಚಿತ್ರಕಥೆಗಾರ, ಹಾಗೂ ಅವರು ನಾಯಕ ನಟನ ಕೂಡ ನಡೆಸಿದ್ದಾರೆ. ಅವರು ಬರ್ತಾರೆ. ಚರ್ಚೆಗಳು ಮಾಡುವಾಗ ಆಯಿತು ಸರ್ ನಾವು ಮಾಡೋಣ ಅಂತೇಳಿ ಒಬ್ಬ ಯುವ ಬರಹಗಾರನ್ನ ಶರತ್ ಅಂತೇಳಿ ಕರ್ಕೊಂಬರ್ತಾರೆ. ನಾನು ಆಶ್ಚರ್ಯ ಆಗ್ತದೆ, ಅಜಯ್ ಕುಮಾರೇ ಕಥೆಗಾರರು, ಚಿತ್ರಕಥೆಗಾರರು, ಅವರು ಇನ್ನೊಬ್ಬನ ಕರ್ಕೊಂಬಂದು ಕತೆ ಮಾಡಿಸೋಣ ಅಂದಾಗ ತುಂಬ ಖುಷಿ ಆಗ್ತದೆ. ಇವತ್ತೊಂದು ಇದರೊಳಗೆ ನನಗೆ ಬೇಕು, ನಾನೇ ಎಲ್ಲ ಅಂತಂಥ ಸಂದರ್ಭದಲ್ಲಿ ಅವ್ರು ಇನ್ನೊಬ್ಬನ ಕರ್ಕೊಂಬಂದು ಮಾಡೋಣ ಅಂದಾಗ ಆಯಿತು ಮಾಡಿ ಅಂತ ಹೇಳ್ತೀನಿ. ಕತೆ ಹೇಳ್ತಾರೆ. ಕತೆ ತುಂಬ ಚೆನ್ನಾಗಿದೆ, ಆಯಿತು ಇದನ್ನು ಮಾಡಿ ಅಂತ ಹೇಳ್ತೀನಿ ನಾನು. ಅದೆಲ್ಲ ಕತೆ, ಚಿತ್ರಕಥೆ, ಸಂಭಾಷಣೆ ಆದ ನಂತರ ಹೀರೋ ಯಾರು ಅಂತ ಬರುತ್ತೆ. ಆ ಹೀರೋ ಯಾರು ಅಂತ ಬಂದಾಗ ಶ್ರೀನಿವಾಸ್ ಕುಮಾರು ಒಂದು ಫೋಟೋ ತೋರಿಸ್ತಾರೆ. ಅದು ಅಜಯ್ ಕುಮಾರ್ ಅವ್ರ ಮಗ. ನೋಡಿದೆ, ಓಕೆ ಇವ್ರು ಹೀರೋ ಆಗ್ಬೋದು, ಮಾಡಿ ಅಂತ ಹೇಳಿದೆ. ನಾನು ಫೋಟೋದಲ್ಲಿ ನೋಡಿದೆ, ಅವ್ರನ್ನ ಎದುರುಗಡೆ ಯಾವತ್ತೂ ನೋಡಿಲ್ಲ. ನಾನು ಹೀರೋನ ನೋಡಿದ್ದೇ ಸಾಂಗ್ ಮುಹೂರ್ತದ ದಿನ, ಹಾಡುಗಳ ಧ್ವನಿ ಮುದ್ರಣದ ಮುಹೂರ್ತದಲ್ಲಿ ಬಂದರು. ಆವಾಗ ನೋಡಿದೆ, ತುಂಬ ಹ್ಯಾಂಡ್ಸಮ್ ಹುಡುಗ, ತುಂಬ ಡೆಡಿಕೇಶನ್ ಮತ್ತು ಸಿನಿಮಾಗೆ ಬೇಕಾಗಿರ್ತಕ್ಕಂಥ ಮೈಕಟ್ಟನ್ನು ಹೊಂದಿರತಕ್ಕಂಥ ಒಬ್ಬ ಯುವಕ. ಆಯಿತು ಇವ್ರು ಇಟ್ಕೊಂಡು ಮಾಡಿ ಎಂದು ಅಲ್ಲಿಂದ ಪ್ರಾರಂಭ ಆಯಿತು. ಚಿತ್ರೀಕರಣ ಆಯಿತು, ಡಬ್ಬಿಂಗ್ ಆಯಿತು. ಮಧ್ಯದಲ್ಲಿ 5 ಲ್ಯಾಂಗ್ವೇಜಸ್ ಮಾಡೋಣ ಅಂತ ಬಂತು, ಅದೇ ಪ್ಯಾನ್ ಇಂಡಿಯಾ. ಆಯಿತು ಮಾಡಿ ಎಂದು ಅದನ್ನು ಕೂಡ ಮಾಡಿ, ನಾವು ಸೆನ್ಸಾರ್ ಮಾಡಿ, ಎಲ್ಲ DPX ಮಾಡಿ, ನಾವು ಯೂಟ್ಯೂಬು ಇದು ಸ್ಕ್ರ್ಯಾಬಲ್ಲು ಮತ್ತು UFOಗೆಲ್ಲ ಅಪ್ಲೋಡ್ ಮಾಡಿ ರೆಡಿ ಫಾರ್ ರಿಲೀಸ್ ಇಟ್ಕೊಂಡು, ನಾವು ಥಿಯೇಟ್ರ್ನಲ್ಲಿ ಹೇಗೆ ಬರೋದು ಅಂದಾಗ ಒಂದು ಡಿಸ್ಟ್ರಿಬ್ಯೂಟ್ರಿಗೆ ಕರೆದು ಒಂದು ಸಿನಿಮಾ ತೋರಿಸ್ದೆ. ಗೋಕುಲ್ ರಾಜ್ ಅವರು, ನಮ್ಮ ಅಜಯ್ ಕುಮಾರು, ಶ್ರೀನಿವಾಸ್ ಕುಮಾರ್ ಎಲ್ಲ ಹೋಗಿ ಶ್ರಮ ಬಿದ್ದವ್ರು ಕರ್ಕೊಂಬಂದು ತೋರಿಸಿದ್ದಾರೆ. ಅವರು ಒಂದು ಚಿತ್ರ ನೋಡಿ ನಾನು ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಒಪ್ಕೊಂಡಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಅವರು 250 ಚಿತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅಂಥ ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಇದನ್ನು ಒಪ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಮಾಡೋದಕ್ಕೆ ಸಾರ್ಥಕ ಆಯಿತು ಅಂಥೇಳಿ ಅಂದ್ಕೊಂಡು, ಮೂಲ ಇದಕ್ಕೆಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಪ್ರೊಡಕ್ಷನ್ನಲ್ಲಿ ಬಡವರ ಮಕ್ಕಳ ಪ್ರತಿಭೆ ಉಳ್ಳತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಎಲ್ಲ ಏನು ನಮ್ಮ ತಂತ್ರಜ್ಞರಾಗಲಿ, ಸಂಗೀತ ನಿರ್ದೇಶಕರಾಗಲಿ ಎಲ್ಲ ಬಡವರ ಮಕ್ಕಳು ಅಂತೇಳಿ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ವಿ. ಅವರಲ್ಲಿರೋ ಪ್ರತಿಭೆನ ಈ ಸಿನಿಮಾ ಮೂಲಕ ತೋರಿಸ್ತಾ ಇದ್ದಾರೆ. ಹಾಗಾಗಿ ಪಿಕ್ಚರು ಚೆನ್ನಾಗಿ ಬಂದಿದೆ. ಹೇಳಿದಂಗೆ ಹೊಸ ಪ್ರತಿಭೆಗಳ ಲಾಂಚ್ ಜೊತೆಗೆ ಸೊ ಕಂಪ್ಲೀಟ್ ಸಿನಿಮಾದಲ್ಲಿ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಹ ಹಾಕೊಂಡಿದ್ದೀರಾ. ಸೊ ಅದು ಅಂದರೆ ಅದರಲ್ಲೂ ಸಹ ಕಿಶೋರ್ ಸರ್ ಇರೋದು ತುಂಬ ಪ್ಲಸ್ ಅಂತ ಹೇಳೋದು ಸಿನಿಮಾಗೆ. ಅದು ಈಗ ಸಿನಿಮಾ ಮಾಡುವಾಗ ಹೀರೋದಾಯಿತು, ಹೀರೋಯಿನ್ದಾಯಿತು, ಯಾರ್ಯಾರನ್ನ ನಾವು ಈ ಚಿತ್ರಕ್ಕೆ ಕಲಾವಿದರನ್ನು ಹಾಕ್ಕೋಬೇಕು ಅಂದಾಗ ದೊಡ್ಡ ದೊಡ್ಡ ಕಲಾವಿದರ ಹೆಸರುಗಳೆಲ್ಲ ಹಾಕ್ಕೊಂಡಿದ್ದೀವಿ. ಅದು ಇದೇನೆಂದರೆ ನಮ್ಮ ನಿರ್ದೇಶಕರ ಅಸಿಸ್ಟೆಂಟಾಗಿ, ಅಸೋಸಿಯೇಟಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಗಳಿಸಿರ್ತಕ್ಕಂಥ ಒಂದು ಗುಡ್ ವಿಲ್, ಆ ಗುಡ್ ವಿಲ್ ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ಬಂದು ಮಾಡಿದ್ರು. ಈಗ ನಾನು ಕಿಶೋರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರಿಗೆ ದಕ್ಷಿಣ ಭಾರತದಲ್ಲಿ
ಉತ್ತಮವಾಗಿ ಬೆಳೆದಿರತಕ್ಕಂಥ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನಟರವರು. ಅವರನ್ನು ನಮ್ಮ ಶ್ರೀನಿವಾಸ್ ಕುಮಾರ್ ಇಂಟ್ರೊಡ್ಯೂಸ್ ಮಾಡಿದ್ದ ಸಂದರ್ಭದಲ್ಲಿ ಆ ನೆನಪಿಟ್ಕೊಂಡು ಇವರು ಕಾಲ್ ಶೀಟ್ ಕೇಳಿದಾಗ ಆಯಿತು ಶ್ರೀನಿವಾಸ್ ನೀವು ಯಾವತ್ತು ಹೇಳ್ತೀರಿ ಡೇಟ್ ಕೊಡ್ತೀನಿ ಅಂತೇಳಿ ಅವರಿಗೆ ತುಂಬ ಸತಾಯಿಸಿದೆ. ಭಾರಿ ಸರಳ ವ್ಯಕ್ತಿ. ಕೇಳಿದ ತಕ್ಷಣ ಕೊಟ್ಟರು. ನಾನೂ ಮಾತಾಡಿಲ್ಲ, ನಿರ್ದೇಶಕರು ಮಾತಾಡಿದ್ರು, ಕರ್ಕೊಂಡು ಬಂದರು, ಅವರು ಡೇಟ್ ಕೊಟ್ಟರು. ಆ ಡೇಟಲ್ಲಿ ಬಂದು ನಮಗೆ ಅವ್ರು ಕೊಟ್ಟಂಥ ಕೋಆಪ್ರೇಷನ್ ಇದೆಯಲ್ಲ ತುಂಬ ಅದ್ಭುತವಾಗಿತ್ತು. ಅವರಾಗಲಿ, ಅವಿನಾಶ್ ಅವ್ರ ಸರ್ ಆಗಲಿ, ಶೋಭರಾಜ್ ಅವರು, ಸತೀಶ್ ನೀನಾಸಮ್ಮು, ನಮ್ಮ ರಿಚಿ, ಎಲ್ಲರೂ ಎಲ್ಲ ಕಲಾವಿದರು ಇಂಥವರು ಅಂತಲ್ಲ, ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರವರೆಗೂ ಸಾಕಷ್ಟು ಡೈರೆಕ್ಟ್ರಿಗೆ ನಮ್ಮ ಪ್ರೊಡಕ್ಷನ್ ಸಂದರ್ಭದಲ್ಲಿ ಎಲ್ಲ ಕೋಆಪ್ರೇಟ್ ಮಾಡಿದ್ದಾರೆ. ಅವ್ರು ಕೋಆಪ್ರೇಟ್ ಮಾಡಿರಲಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಮತ್ತು ಬೇಗ ಮುಗಿದಿದೆ, ಬೇಗ ನಾವು ಸ್ಕ್ರೀನ್ ಮೇಲೆ ಬರ್ತಾಯಿದ್ದೀವಿ. ನಾವು ಈ ಕಥೆ ಎಲ್ಲ ಕೇಳಿದ ಮೇಲೆ ಹಲವಾರು ಟೈಟ್ಲ್ಗಳನ್ನ ನಿರ್ದೇಶಕರು ಅಜಯ್ ಕುಮಾರ್ ಎಲ್ಲ ಹೇಳ್ತಾಯಿದ್ರು, ನಾವು ಕೇಳ್ತಾನೆ ಇದ್ದೆವು. ಇನ್ನೇನು ಮುಹೂರ್ತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಹೀರೋ ಅರ್ಜುನ್ ಒಂದು ಟೈಟ್ಲನ್ನ ಹೇಳ್ತಾನೆ, ಗನ್ಸ್ ಆ್ಯಂಡ್ ರೋಸಸ್ ಇಡೋಣ. ಅದು ನನಗೆ ಓಕೆ, ನನಗೆ ಇಷ್ಟ ಆಯ್ತು ಅದು. ಹಾಗಾಗಿ ಅವನು ಕೊಟ್ಟಂಥ ಟೈಟ್ಲನ್ನು ನಾವು ಸಿನಿಮಾದಲ್ಲಿ ಇಡ್ತೀವಿ. ಆ ಕತೆಗೆ ಪೂರಕವಾಗಿದೆ ಟೈಟ್ಲ್. ಕರ್ನಾಟಕದಲ್ಲಿ ಅಂದರೆ ಪ್ರಚಾರ ಮಾಡ್ತಾ ಇಲ್ಲ, ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಇರುತ್ತಿಲ್ಲ, ಅದೆಲ್ಲ ಪ್ಲಾನ್ಸ್ ಹೇಗೆ? ಫಸ್ಟು ನಾವು ಕನ್ನಡದಲ್ಲಿ ಜನವರಿ 3ನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದೀವಿ. ತದನಂತರ ಈಗ ತೆಲುಗಿನಿಂದ, ತಮಿಳಿಂದ ಆಲ್ರೆಡಿ ನಮಗೆ ಎನ್ಕ್ವೈರೀಸ್ ಬಂದಿದೆ, ಅದು ನಡೀತಾ ಇದೆ. ನಮ್ಮ ಚಿತ್ರ 3ನೇ ತಾರೀಕು ಬಿಡುಗಡೆ ನಂತರ ಅಲ್ಲೂ ಕೂಡ ಮಾಡ್ತೀವಿ. ಎಷ್ಟು ಥಿಯೇಟರ್ ಸಿಕ್ಕಿದೆ? ಮೇನ್ ಥಿಯೇಟರ್ ಕನ್ಫರ್ಮ್ ಆಯಿತಾ? ಮೇನ್ ಥಿಯೇಟ್ರು ಅನುಪಮ ಅಂತ ಕನ್ಫರ್ಮ್ ಆಗಿದೆ. ಇನ್ನು ಉಳಿದ ಥಿಯೇಟ್ರ್ಗಳನ್ನ ಮುಂದಿನ ವಾರ ಫೈನಲೈಸ್ ಮಾಡ್ತೀವಿ. ಆ್ಯಂಡ್ ಹೇಗೆ ರೆಸ್ಪಾನ್ಸ್ ಹೇಗಿತ್ತು ಸರ್? ಫಸ್ಟ್ ಸಿನಿಮಾ ಹೊಸೊಬ್ರು ಟೀಮ್ ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಷ್ಟ ಅಂತ ಮಾತಂತೂ ಕೇಳಿಸ್ಕೊಂತೀವಿ ಪದೇ ಪದೇ. ನಿಮಗೆ ಹೇಗಿತ್ತು ಸರ್? ಇಲ್ಲಿ ಇನ್ನು ಹೊಸಬರು ಹಳಬರು ಅನ್ನೋದಕ್ಕೆ ಹೆಚ್ಚಿನದಾಗಿ ನಾವು ಮಾಡಿ ಸಿನಿಮಾನ ಪ್ರಾಡಕ್ಟ್ ಕಂಪ್ಲೀಟ್ ಮಾಡಿದಾಗ ಅದನ್ನು ನೋಡ್ತಕ್ಕಂಥ ನಮ್ಮ ಸಿನಿಮಾ ಸಂಬಂಧಪಟ್ಟ ಜನ ಇರ್ಬೋದು, ಹೊರಗಡೆಯವರು ಇರ್ಬೋದು. ನನಗೆ ಹೇಳಿದೆ ನಿಮ್ಮ ಮೊದಲೇ, ಗೋಕುಲ್ ಫಿಲಮ್ಸ್, ಗೋಕುಲ್ ರಾಜ್ ಅವರು ಬಂದು ಸಿನಿಮಾ ನೋಡಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂದಾಗಲೇ ನಮ್ಮ ಚಿತ್ರದ ಬಗ್ಗೆ ನಮಗೆ ಕಾನ್ಫಿಡೆಂಟ್ ಬರುತ್ತೆ. ಇನ್ನು ತುಂಬ ನಿರ್ಮಾಪಕರು, ವಿತರಕರು ಬಂದು ನೋಡಿದ್ದಾರೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ, ಇಷ್ಟ ಆಗಿದೆ. ನಿರ್ಮಾಪಕ ನಾನಾಗಿ ನನಗೆ ಇಷ್ಟ ಆಗಲೇಬೇಕಲ್ಲ. ಇಲ್ಲ, ಇದು ನಾವು ಈ ಚಿತ್ರ ಕಥೆ ಹೇಳಿದಾಗ ನಮ್ಮ ಚಿತ್ರರಂಗದಲ್ಲೇ ಒಂದು ಘಟನೆಗಳು ನಡೀತಾ ಇತ್ತದು. ಸೊ ಅದಕ್ಕೆ ಪೂರಕವಾಗಿತ್ತು. ಮತ್ತು ಅದನ್ನು ಎನ್ಕ್ವೈರಿ ಮಾಡ್ತಕ್ಕಂಥ ಆಫೀಸರು ಆ ಥರದ್ದಲ್ಲೇ ಒಂದು ಇದು ಬಂತು. ಆಯಿತು ಮಾಡಿ. ಆಮೇಲೆ ಇವತ್ತು ಏನಾಗಿದೆ, ಈ ಡ್ರಗ್ ಮಾಫಿಯಾ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಯೂತ್ಸು ಇದೆಲ್ಲ ಅಡಿಕ್ಷನ್ ಆಗ್ತಾ ಇರೋದು. ಪೊಲೀಸ್ ಇಲಾಖೆ ಆಗಲಿ ನಮ್ಮೆಲ್ಲ ಶ್ರಮ ಬೀಳ್ತಾ ಇದ್ದಾರೆ. ಸಮಾಜದಲ್ಲಿ ಹಲವಾರು ಸಮಾಜ ಸೇವಕರುಗಳು ಶ್ರಮ ಆಗ್ತಾ ಇದ್ದಾರೆ. ಅದರ ನಿಟ್ಟಿನಲ್ಲಿ ಒಂದು ಇದಕ್ಕೆ ಈ ಮಾಫಿಯಾ ಅಥವಾ ಈ ಥರ ಅಕ್ರಮ ಚಟುವಟಿಕೆಗೆ ಹೋದರೆ ಏನಾಗುತ್ತೆ, ಅದಕ್ಕೆ ಎಂಡ್ ಏನಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಥ್ರಿಲ್ಲರ್ ಮಂಜು ಅವ್ರದ್ದು ಅದು ಬಿಡಿ, ಅವ್ರು ಹೇಳುವಾಗೇ ಇಲ್ಲ. ನಾವು ತುಂಬ ಅದ್ಭುತವಾಗಿ ನಮ್ಮ ಶ್ರೀನಿವಾಸ್ ಕುಮಾರ್ ಅವರ ಗುರುಗಳವರು ಅವರನ್ನು ಕೂಡ ನಾವು ಕೇಳಿದಾಗ ಶ್ರೀನಿವಾಸ್ ಕುಮಾರೇ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಸಾಹಸ ದೃಶ್ಯಗಳನ್ನು ಕಾಂಪೋಸ್ ಮಾಡಿದ್ದಾರೆ. ಅದರೊಳಗೂ ಒಬ್ಬ ನವ ಪ್ರತಿಭೆನ ಕರ್ಕೊಂಬಂದು ಅವನ ಹತ್ರ ಈ ಮಟ್ಟದಲ್ಲಿ ಅವರು ಆ್ಯಕ್ಷನ್ ಮಾಡಿಸ್ತಾರೆ ಅಂದರೆ ಅವರು ಎಷ್ಟು ನುರಿತ ಸಾಹಸ ನಿರ್ದೇಶಕರು, ಚೆನ್ನಾಗಿ ಮಾಡಿಸಿದ್ದಾರೆ. ಸಾಹಸ ದೃಶ್ಯಗಳಂತೂ ಅದ್ಭುತವಾಗಿ ಬಂದಿದೆ. ನಾನು ಈ ಹೀರೋನ ಇಟ್ಕೊಂಡು ಇನ್ನೂ 3 ಸಿನಿಮಾ ಮಾಡ್ತೀನಿ. ಯಾಕೆಂದರೆ ಆತನಲ್ಲಿ ಪ್ರತಿಭೆ ಇದೆ, ಡೆಡಿಕೇಶನ್ ಇದೆ. ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನಾಗಿದೆ, ಈಗ ಹೀರೋಗಳ ಕೊರತೆ ಇದೆ. ಇಂಥ ಒಂದು 10 ಜನ ಬಂದರೆ ಹೀರೋಗಳ ಕೊರತೆ ಕಮ್ಮಿ ಆಗುತ್ತೆ. ಸಿನಿಮಾ ಹೆಚ್ಚಿನ ಮಟ್ಟದಲ್ಲಿ ನಿರ್ಮಾಣಗಳಾಗ್ತದೆ. ಮತ್ತು ಈ ಜನ ಬಂದು ಸಿನಿಮಾನ ಪ್ರೋತ್ಸಾಹ ಮಾಡಿ ಇಂಥ ಪ್ರತಿಭೆಗಳಿಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿನಿಮಾಗಳು ಬರ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಕೈ ಹಿಡಿಯುತ್ತೆ.
ಖಂಡಿತ ಖಂಡಿತ. ಸೊ ಅದೇ ನಮ್ಮ ಕನ್ನಡ ಜನತೆಗೆ ಸೊ ಇನ್ನೇನು ಸಿನಿಮಾ ರಿಲೀಸ್ ಇದೆ ಜನವರಿ 2ಗೆ, ಸೊ ಓವರಾಲ್ ಕನ್ನಡ ಜನತೆಗೆ ಏನ್ ಹೇಳ್ತೀರಾ? ನಾವು ಮೊದಲೇ ಹೇಳಿದಾಗೆ ನಾನು ಬಡವರ ಮಕ್ಕಳ ಪ್ರತಿಭೆಗಳನ್ನು ಈ ಸಿನಿಮಾ ಮೂಲಕ ತಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ. ತಾವು ಬಂದು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಈ ಕಲಾವಿದರಿಗೆ, ತಂತ್ರಜ್ಞರಿಗೆ, ನಮ್ಮ ನಾಯಕ ನಟ ಅರ್ಜುನಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಬೆಳೆಸಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತೀನಿ. ಫೈನಲಿ ಲಾಸ್ಟ್ ಅಲ್ಲಿ ಕೇಳ್ತೀವಿ ಈ ಪ್ರಶ್ನೆ, ನಿಮ್ಗೆ ಏನಾದ್ರು ಚಿಕ್ಕ ವಯಸ್ಸಲ್ಲಿ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆ ಇದೆ? ಆ ಥರ ಏನಿಲ್ಲ, ಪ್ರೊಡ್ಯೂಸರ್ ಇವಾಗ ಅಷ್ಟೇ. ನಮಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಇರೋದೇ ನಮ್ಮ ಗುರುಗಳು, ನಟನೆ ಅವೆಲ್ಲ ನಮ್ಗೆ ಆಸಕ್ತಿ.